ಬಂಧುಗಳೇ, ವಿಶೇಷವಾಗಿ ಬಿಜಾರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ದಲಿತ ಸಮುದಾಯದ ಬಂಧುಗಳಲ್ಲಿ ನನ್ನ ಅತ್ಯಂತ ಕಳಕಳಿಯ ಪ್ರಾರ್ಥನೆ, ತಮಗೆಲ್ಲ ಗೊತ್ತಿರುವಂತೆ ಇದೇ 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಈ ಇಂಟರ್ನಲ್ ರಿಸರ್ವೇಶನ್ ಏನಿದೆ, ಜಾತಿಯ ಉಪಜಾತಿಗಳ ಒಂದು ವರ್ಗೀಕರಣ ಸಮೀಕ್ಷೆ ಏನಿದೆ, ದಲಿತ ಸಮುದಾಯದ ವರ್ಗೀಕರಣ ಅದು ನಡೀತಾ ಇದೆ. ಇವತ್ತು ಸುಮಾರು ವರ್ಷಗಳ ಬೇಡಿಕೆ ಇವತ್ತು ಸುಪ್ರೀಂ ಕೋರ್ಟಿನ ತೀರ್ಪಿನ ಮುಖಾಂತರ ಮತ್ತು ರಾಜ್ಯ ಸರ್ಕಾರದ ನಿರ್ಧಾರದ ಮೇಲೆ ಇವತ್ತು ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಂಡು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಕಾರಣ, ಈ ಸಮಗ್ರ ಸಮೀಕ್ಷೆ ತಮ್ಮ ಮನೆಗೆ ಬಂದಾಗ ಸಮೀಕ್ಷೆ ಮಾಡಲಿಕ್ಕೆ ತಾವು ಬೇಕಾದ ಸಂಪೂರ್ಣವಾದಂಥ ಸ್ಪಷ್ಟವಾದಂಥ ವಿವರವನ್ನು ನೀಡಲಿಕ್ಕೆ ತಮ್ಮಲ್ಲಿ ವಿನಂತಿಸುತ್ತೇನೆ. ರಾಜ್ಯದ ಪ್ರತಿಯೊಂದು ಪರಿಶಿಷ್ಟ ಜಾತಿಯ ಕುಟುಂಬ ಸಮಗ್ರ ಸಮೀಕ್ಷೆ ಕೈಗೊಂಡು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಔದ್ಯೋಗಿಕ ಇತ್ಯಾದಿಗಳ ಒಂದು ಮಾಹಿತಿಯನ್ನ ಅವರಿಗೆ ತಾವೆಲ್ಲ ಕೂಡ ನೀಡಬೇಕಾಗ್ತಾ ಇದೆ. ಸುಮಾರು 42 ಪ್ರಶ್ನೆ ಉಪ ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಜಾತಿಯ ಕಾಲಂನಲ್ಲಿ ಹೊಲೆಯ, ಮಾದಿಗ, ಏನು ಹೊಲೆಯರಿದ್ರೆ ಹೊಲೆಯ, ಮಾದಿಗರಿದ್ರೆ ಮಾದಿಗರ ಅಂತಕ್ಕಂಥ ಹಾಗೂ ಇತರೆ ದಲಿತ ಏನು ಬಂಜಾರ ಸಮಾಜ ಆಗಿರ್ಬೋದು, ಕೊರ್ಚ ಆಗಿರ್ಬೋದು, ಕೊರ್ಮ ಆಗಿರ್ಬೋದು, ಹೀಗೆ ಏನು ಬೋವಿ ಆಗಿರ್ಬೋದು, ಎಲ್ಲ ಸಮುದಾಯ ಏನಿದೆ ತಮ್ಮ ತಮ್ಮ ಜಾತಿಯ, ಮೂಲ ಜಾತಿಯ ಸ್ಪಷ್ಟವಾದಂಥ ದಾಖಲೆಯನ್ನ ನಮೂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಚಲವಾದಿ ಸಮಾಜಕ್ಕೆ ಕೂಡ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಬಿಜಾಪುರ ಜಿಲ್ಲೆ ಎಲ್ಲಿಯೂ ಕೂಡ ಏಕೆ, ಎಡಿ ಮತ್ತು ಆದಿ ಆಂಧ್ರ ಅನ್ನತಕ್ಕಂಥದ್ದು ಎಲ್ಲಿಯೂ ಕೂಡ ಇಲ್ಲ. ಇಲ್ಲಿ ಕೇವಲ ಜಾತಿಯ ಕಾಲಂನಲ್ಲಿ ನಾವು ಬರ್ಸಿರ್ತಕ್ಕಂಥದ್ದು ಹೊಲೆಯರ್ ಅನ್ನತಕ್ಕಂಥ ಪದ ಇದೆ. ಆ ಜಾತಿ ಕಾಲಂನಲ್ಲಿ ನಿರ್ಭಯವಾಗಿ ಯಾವುದೇ ಸಂಕೋಚಕ್ಕೆ ಒಳಪಡದೆ ಹೊಲೆಯರ್ ಅನ್ನತಕ್ಕಂಥದ್ದನ್ನ ನೀವು ನಿಮ್ಮ ಜಾತಿ ಕಾಲಂನಲ್ಲಿ ನಮೂದಿಸಬೇಕು. ಈ ನಮೂದಿಸಿದಾಗ ಮಾತ್ರ ಇವತ್ತು ನಮ್ಮ ಸಂಖ್ಯೆ ನಿಖರವಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯತೆ ಇದೆ. ಇದರ ಮುಖಾಂತರ ಮುಂದೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಸಹೋದರರಿಗೆ ಏನು ಸರ್ಕಾರದ ಎಲ್ಲ ಅವಕಾಶಗಳು, ಸೌಲಭ್ಯಗಳು ಸಿಗಬೇಕಾದ್ರೆ ನಿಮ್ಮ ನಿಖರವಾದಂಥ ಒಂದು ಜಾತಿಯನ್ನ ನೀವು ನಮೂದಿಸಲೇಬೇಕು. ದಯವಿಟ್ಟು ಈ ಒಂದು ಸದಾವಕಾಶವನ್ನ ನೀವು ತಪ್ಪಿಸಿಕೊಳ್ಳಬಾರ್ದು. ವಿಶೇಷವಾಗಿ ಎಲ್ಲ ದಲಿತ ಸಂಘಟನೆಯ ಪ್ರಮುಖರಲ್ಲಿ ವಿನಂತಿಯನ್ನು ಮಾಡ್ತೇನೆ. ತಾವೆಲ್ಲ ಪ್ರತಿ ಗ್ರಾಮಕ್ಕೆ ಹೋಗಿ, ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಟ್ಟು, ಪ್ರತಿ ಗ್ರಾಮಕ್ಕೆ ಹೋಗಿ, ಪ್ರತಿ ದಲಿತ ಕಾಲೋನಿಗಳಿಗೆ ಹೋಗಿ ಅಲ್ಲಿ ನೀವು ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಗುರುತ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯವಿಟ್ಟು ಇದಕ್ಕೆ ತಾವು ಆದ್ಯತೆಯನ್ನು ಕೊಟ್ಟು ಇದನ್ನು ಯಶಸ್ವಿಗೊಳಿಸ್ತಕ್ಕಂಥ ಹೊಣೆಗಾರಿಕೆ ನಿಮ್ಮ ಮೇಲೆ ಕೂಡ ಇದೆ. ಜೊತೆಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಗಳಿವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಇರ್ತಕ್ಕಂಥ ಯಾವ ಅನೇಕ ಸಂಘಗಳಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ತಾವೆಲ್ಲರೂ ಕೂಡ ಹೋಗಿ ಮನೆಗೆ ಹೋಗಿ ನಿಮ್ಮ ಜಾತಿಯ ಕಾಲಂನಲ್ಲಿ ನಿರ್ದಿಷ್ಟವಾದಂಥ ಜಾತಿಯನ್ನ ನಮೂದಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಏನಾದರೂ ನಿಮಗೆ ತೊಂದರೆ ಆದರೆ ಅಥವಾ ಸಂಶಯಗಳು ಮೂಡಿದ್ರೆ ಅಥವಾ ಏನಾದರೂ ಭರ್ತಿ ಮಾಡಬೇಕಾದಂತಹ ಈ ಸಂದರ್ಭದಲ್ಲಿ ಅನುಮಾನಗಳು ಬಂದ್ರೆ ತಾವು ತಕ್ಷಣ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ, ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ, ಜಿಲ್ಲಾ ಮಟ್ಟದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಅಥವಾ ಇದಕ್ಕೂ ಮೀರಿ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ತಕ್ಷಣ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ನಿಮ್ಮ ಜಾತಿ ಬಂದಂಥ ಸಂದರ್ಭದಲ್ಲಿ, ಸಮೀಕ್ಷೆ ಬಂದಂಥ ಸಂದರ್ಭದಲ್ಲಿ ತಾವು ತಮ್ಮ ಜಾತಿ ಕಾಲಂನಲ್ಲಿ ಸ್ಪಷ್ಟವಾದಂಥ ನಿಖರವಾದಂಥ ಜಾತಿಯನ್ನ ಬರೆಸಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮೂಲಕ ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್.